ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ಒಂದು ರಾಜ್ಯ ಅನ್ನೋದು ಹೇಗೆ ನಡೆಯುತ್ತೆ? ಎಲೆಕ್ಷನ್ ಆಗುತ್ತೆ, ಎಲ್ಲ ಪಕ್ಷದಿಂದ ಅಭ್ಯರ್ಥಿಗಳು ನಿಲ್ತಾರೆ. ಪಕ್ಷ ಬೇಡಪ್ಪ, ನಾನು ಸಪ್ರೇಟಾಗಿ ನಿಲ್ಲೋ ಅವಕಾಶ ಇದೆ ಅಂದ್ರೂ ಅದು ಇದೆ. ಈ ಎಲೆಕ್ಷನ್ ದಿನ ಜನರು ಬರ್ತಾರೆ, ತಮಗೆ ಯಾರು ಬೆಸ್ಟ್ ಅನ್ನಿಸ್ತಾರೋ ಅವರಿಗೆ ವೋಟ್ ಹಾಕಿ ಹೋಗ್ತಾರೆ. ಯಾವ ಪಕ್ಷ ಬಹುಮತ ಬರುತ್ತೋ ಅವರಿಗೆ ಅಧಿಕಾರ. ಆ ಪಕ್ಷದಿಂದ ಒಬ್ಬ ಮುಖ್ಯಮಂತ್ರಿ ಅಂತ ಆಯ್ಕೆ ಆಗ್ತಾನೆ. ಸಚಿವ ಸಂಪುಟ ರೆಡಿ ಆಗುತ್ತೆ. ಗೆದ್ದವರಲ್ಲಿ ಆಯ್ಕೆ ಮಾಡಿ ಒಂದೊಂದು ಖಾತೆಯನ್ನು ಕೊಡಲಾಗುತ್ತೆ. ಅವರು ತಮಗೆ ಸಿಕ್ಕ ಖಾತೆಗೆ ನ್ಯಾಯ ಒದಗಿಸೋ ಥರ ಕೆಲಸ ಮಾಡ್ತೀನಿ ಅಂತ ವಚನ ತಗೊಂಡಿರ್ತಾರೆ. ಕರೆಕ್ಟ್ ಆಗಿದೆಯಾ? ಆದರೆ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಈ ಕಾನ್ಸೆಪ್ಟನ್ನು ಸ್ವಲ್ಪ ಮಾಡಿಫೈ ಮಾಡಿದೆ. ಅಧಿಕಾರ ಸಿಗೋ ತನಕ ಜನರೇ ನಮಗೆ ಶ್ರೀರಕ್ಷೆ, ಆಮೇಲೆ ನಾವು ಕೊಡ್ತಾ ಇರೋದೆಲ್ಲ ಭಿಕ್ಷೆ. ನನಗೆ ಕಾಂಗ್ರೆಸ್ ಗೆದ್ದಾಗ ಒಂದು ಅನಿಸಿದ್ದು ಏನು ಗೊತ್ತಾ? ಆ ಮೆಗಾ ವಿಕ್ಟರಿಯ ಮ್ಯಾನ್ ಆಫ್ ದಿ ಮ್ಯಾಚ್ ಅಂದರೆ DK ಶಿವಕುಮಾರ್. ಸಿದ್ದರಾಮಯ್ಯಗೆ ಕಂಪೇರ್ ಮಾಡಿದರೆ ಆನ್ ಫೀಲ್ಡಲ್ಲಿ ಭಯಂಕರ ಓಡಾಡಿದರು. ಯುವ ಮತಗಳನ್ನು ಸೆಳೆಯೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದರು. ಪಾಪ ತಾನು ಈ ಸಲ ಪಕ್ಕಾ CM ಅಂತ ಅಂದ್ಕೊಂಡಿದ್ದ ಬಂಡೆಗೆ ಟಗರು ಬಂದು ಕೊಡ್ತು ನೋಡಿ ಡಿಚ್ಚಿ. 3-4 ದಿವಸ ಡೆಲ್ಲಿಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎದುರಲ್ಲಿ ಎಷ್ಟೇ ಗೋಳಾಡಿದ್ರು ಕೂಡ ಸಿದ್ದರಾಮಯ್ಯನ ಲಾಕಿತ್ತಲ್ಲ, ಅದನ್ನು ಓಪನ್ ಮಾಡೋಕ್ಕಾಗಲೇ ಇಲ್ಲ. ಕೊನೆಗೆ ಮನಸ್ಸಿಲ್ಲದ ಮನಸ್ಸಿಂದ DCM ಆದರು. ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಕೂಡ ಅವರೇ ತಗೊಂಡ್ರು. ಈಗ ಅನ್ನಿಸ್ತಾ ಇದೆ DK CM ಆಗಿದ್ದಿದ್ರೆ ಏನಾಗ್ತಾ ಇತ್ತು ಕತೆ ಅಂತ. ಬೆಂಗಳೂರು ಅಭಿವೃದ್ಧಿ ಮಾಡಬೇಕಲ್ಲ, ಗೆದ್ದ ಶಾಸಕರಿಗೆಲ್ಲ ಅನುದಾನ ಕೊಡಬೇಕಲ್ಲ. ಆದರೆ ಜಯನಗರಕ್ಕೆ ಇಲ್ಲಿ ತನಕ ಒಂದೇ ₹1 ಅನುದಾನವನ್ನು DK ಶಿವಕುಮಾರ್ ಬಿಡುಗಡೆ ಮಾಡಿಲ್ಲ. ಕಾರಣ ಏನು ಹೇಳಿ? ಅಲ್ಲಿನ BJP MLA ಅವರನ್ನು ಟೀಕೆ ಮಾಡಿದರು ಅಂತ. ಇದನ್ನು ಸ್ವತಃ DK ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ. ಸೀರಿಯಸ್ಲಿ, ಟೀಕೆಗಳು ರಾಜಕೀಯದಲ್ಲಿ ಕಾಮನ್ನು. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹರಿಹಾಯೋದೇನೆ ರಾಜಕೀಯ. ಆದರೆ ಜಯನಗರದ ಜನ ಏನು ಪಾಪ ಮಾಡಿದ್ದಾರೆ? ಅಲ್ಲಿ ಜನರೇನು ಟ್ಯಾಕ್ಸ್ ಕಟ್ಟೋದಿಲ್ವ? ಅವರಿಗೂ ರೋಡು, ಚರಂಡಿ ಇದೆಲ್ಲ ಬೇಕು ಅಲ್ವಾ? ನಿಮ್ಮ ರಾಜಕೀಯಕ್ಕೆ ಅವ್ರನ್ನ ಯಾಕೆ ಮಂಗ್ಯ ಮಾಡ್ತೀರಿ? ಇದು ಸರ್ವಾಧಿಕಾರ ಅನ್ಸಲ್ವ? ವೈಟ್ ಕಾಲರ್ ರೌಡಿಸಮ್. ಅದನ್ನು ಬೇರೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು DKಶಿ ಓಪನ್ ಆಗಿ ಹೇಳ್ಕೊತಾರಲ್ಲ, ಶೇಮ್ಲೆಸ್ ಮ್ಯಾನ್. ಅಡ್ಡ ಹೆಸರು ಈಗ ಕನ್ನಡಿಗರು ಇಡ್ಬೋದು, DK ತೆಗೆದು TK ಅಂತ. ಇದೊಂದು ವಿಚಾರವನ್ನು ಅವರೇ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ಬಟ್ ಲಾಸ್ಟ್ ಟೈಮ್ ಒಂದು ಮೆಟ್ರೋ ಉದ್ಘಾಟನೆ ವೇಳೆ ಸಂಸದ ತೇಜಸ್ವಿ ಸೂರ್ಯ ಕೂಡ DK ಅವರ ಪಕ್ಕದಲ್ಲಿ ಕೂತು, ಸರ್ ಜಯನಗರದ್ದು ಅನುದಾನದ್ದು ಏನು ಕತೆ ಸಾರ್ ಅಂತ ಕೇಳಿದಾಗ ತಾನೆಂಥ ಹಿಟ್ಲರ್ ಬುದ್ಧಿಯವನು ಅನ್ನೋದನ್ನು DK ಶಿವಕುಮಾರ್ ಅವರು ತೋರಿಸಿದ್ರು. ನನ್ನ ಮುಂದೆ ತಗ್ಗಿ ಬಗ್ಗಿ ನಡಿಬೇಕು ಅಂತಾರೆ. ಹರೇ ಬಂಡೆ ಜಾಸ್ತಿ ಆಯ್ತು. ನನ್ನ ಹತ್ರ ಇದು ನನ್ನ ಮಿಶ್ರಿ ರಿಪೋರ್ಟ್. ನನ್ನ ಹತ್ರ ಸ್ವಲ್ಪ ತಗ್ಗಿ ಬಗ್ಗಿ ಇರಬೇಕು. ಯಾರು ಈ ನನ್ನ ಹಾಸ್ಪಿಟಲ್ ಕಿತ್ತಾಕ್ಬಿಟ್ಟಪ್ಪ. ಬಜೆಟ್ ಸ್ಯಾಂಕ್ಷನ್ ಆಗಿ ಅಧೋಗತಿ ಆಗೋಯ್ತು ಅಂತ ಸ್ಟೇಟ್ಮೆಂಟ್ ಮಾಡಿದ್ದ. ಅದಕ್ಕೆ ನಾನು ಅವ್ರಿಗೆ ಎಲ್ಲ ಅವನು ಮಾರ್ಕ್ ಜಾಸ್ತಿ ಆಯ್ತು. ನನ್ನ ಹತ್ರ ಇದು ನನ್ನ ಮಿಶ್ರಿ ರಿಪೋರ್ಟ್. ನನ್ನ ಹತ್ರ ಸ್ವಲ್ಪ ತಗ್ಗಿ ಬಗ್ಗಿ ಇರಬೇಕು. ನನ್ನ ಹತ್ರ ಯಾರು ಕೇಳ್ತಾರೆ? ಈ ನನ್ನ ಹಾಸ್ಪಿಟಲ್ ಕಿತ್ತಾಕ್ಬಿಟ್ಟಪ್ಪ. ಬಜೆಟ್ ಸ್ಯಾಂಕ್ಷನ್ ಆಗಿ ಅಧಿಕಾರ ಹಾಗೂ ಹಣ ಈ DK ಶಿವಕುಮಾರ್ ಅವರನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿದೆ. ಹಿಂದೆಲ್ಲ ಬೆಂಗಳೂರಿನ ಡಾನ್ಗಳ ಜೊತೆ ಇದ್ದ ದಿನಗಳು ನೆನಪಿ ಬಂದಿರಬಹುದಾ? ತಗ್ಗಿ ಬಗ್ಗಿ ನಡೆಯೋಕ್ಕೆ ನಮಗೆಲ್ಲ ಸ್ವಂಟ್ನವ ಎದೆ ಉಬ್ಬಿಸಿಯೇ ಜನ ನಡೀತಾರೆ. ತಗ್ಗಿ ಬಗ್ಗಿ ಅಂದರೆ ಅದೇ ED ಮುಂದೆ ನೀವು ನಿಲ್ತಿರಲ್ಲ ಹಾಗೋ, ಅಥವಾ ಅಮ್ಮ ಮಗನ ಮುಂದೆ ನಿಲ್ತಿರಲ್ಲ ಆ ಥರನೋ. ಅರೆಸ್ಟ್ ಆಗಿ ತಿಹಾರ್ ಜೈಲಿಗೆ ಹೋಗಿದ್ರಲ್ಲ, ಆಗ ಜೀಪ್ ಬಗ್ಗಿನೇ ಅಲ್ಲ ಹತ್ತಿದ್ದು. ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದನ್ನು ನಿಮಗೆ ಇನ್ನೊಂದು ಸಲ ನೆನಪು ಮಾಡಿಕೊಡ್ಬೇಕು. ಪಕ್ಷಾತೀತವಿಲ್ಲದೆ ರಾಗದ್ವೇಷವಿಲ್ಲದೆ ಕೆಲಸ ಮಾಡ್ತೀನಿ ಅಂತ ಯಾರ ಮೇಲೆ ಆಣೆ ಮಾಡಿದ್ದು? ಅವತ್ತು ಶ್ರೀ ಗಂಗಾಧರ ಅಜ್ಜನ ಹೆಸರಲ್ಲಿ. ನಾನು DK ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ
ಮತ್ತು ಅಂತಃಕರಣದ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿದೆಂದು ಮಾಡುತ್ತೇನೆಂದು ಶ್ರೀ ಗಂಗಾಧರ ಅಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ದೃಢೀಕರಣವನ್ನು ಮಾಡುತ್ತೇನೆ. ಈಗ ಜಯನಗರಕ್ಕೆ ಅನುದಾನ ಕೊಡದೇ ಇರೋದು ದ್ವೇಷ ಅಲ್ವಾ? ಇದನ್ನ ಗಂಗಾಧರಾಜ್ಯ ಒಪ್ತಾರ? ಇದು ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಇದೆಯಾ? ಸರಿನಪ್ಪ. ಈಗ ಮೋದಿ ಅನುದಾನ ಕೊಡೋದ್ರಲ್ಲಿ ರಾಜ್ಯಕ್ಕೆ ತಾರತಮ್ಯ ಮಾಡ್ತಾ ಇದ್ದಾರಂತೆ. ಡೆಲ್ಲಿಗೆ ಹೋದ್ರ, ಗಂಟ್ಲು ಹರ್ಕೊಂಡ್ರ. ಮೋದಿ ಹೇಳ್ತಾರಪ್ಪ, ನನಗೆ ಸಿದ್ದರಾಮಯ್ಯ ನರಹಂತಕ ಅಂದಿದ್ರು, ಕರ್ನಾಟಕ ಕಾಂಗ್ರೆಸ್ ನಾಯಕರು ನನ್ನ ಹಿಟ್ಲರ್ ಅಂತ ಅಂದರು, ಬೇಜಾರಾಯಿತು, ಸೊ ನನ್ನನ್ನು ಟೀಕೆ ಮಾಡಿದ್ದಕ್ಕೆ ಕರ್ನಾಟಕಕ್ಕೆ ₹1 ಅನುದಾನ ಕೊಡಲ್ಲ ಅಂತ. ನಿಮ್ಮದೇ ಲಾಜಿಕ್ ಅಲ್ಲ? ಅದು ಕರೆಕ್ಟಾ? ಏನು ಹೇಳ್ತೀರಾ? ನೋಡಿ, ಅನುದಾನ ಕೊಡುವುದು ಯಾರಪ್ಪನ ಮನೆಯ ಗಂಟನ್ನು ಬಿಚ್ಚಿ ಬಿಚ್ಚಿ ಅಲ್ಲ. ಕನ್ನಡಿಗರು ಟ್ಯಾಕ್ಸ್ ಕಟ್ಟೋ ಹಣವೇ ಎಲ್ಲ ಕಡೆ ಅಭಿವೃದ್ಧಿಗೆ ಬಳಕೆ ಆಗೋದು. ನಿಮ್ಮ ಮನೆಯಿಂದ ನೀವು ತರೋದಲ್ಲ. ಟೀಕೆ ಮಾಡಿಬಿಟ್ಟ ಅಂತ ಟೀ ಊರ್ಕೊಂಡು ಈ ಥರ ಮಾತಾಡಿದ್ರೆ ತಗ್ಗಿ ಬಗ್ಗಿ ನಡೆಯೋ ಥರ ಜನರೇ ಉತ್ತರ ಕೊಡ್ತಾರೆ. ಒಂದು ಕೆಲಸ ಮಾಡಿ, ಜಯನಗರ ನಿವಾಸಿಗಳಿಗೆ ಅನುದಾನ ಕೊಡಲ್ಲ ಅಂದ್ರಲ್ಲ, ಓಕೆ ಫೈನ್. ಹಾಗೆ ಅವರಿಂದ ಟ್ಯಾಕ್ಸ್ ಕೂಡ ಬೇಡ ಅಂತ ಹೇಳಿಬಿಡಿ. ಟ್ಯಾಕ್ಸ್ ಕಟ್ಟೋದಲ್ಲದೆ ಗುಂಡಿಲ್ ಬಿದ್ದು ರೋಡಲ್ಲಿ ಓಡಾಡು, ಬ್ಲಾಕ್ ಆಗಿರೋ ಚರಂಡಿ ಹತ್ರ ಮೂಗು ಮುಚ್ಕೊಂಡು ಓಡಾಡು, ರೋಡ್ ಲೈಟ್ ಅಂತೂ ಇವರೆಲ್ಲ ಕತ್ಲೆಲ್ಲ ಸ್ವಲ್ಪ ಸುಧಾರಿಸ್ಕೋರ್ರೆ. ಇದೇ ಥರ ಮುಂದುವರೆದ್ರೆ ನಾಳೆ ಏನು ಕತೆ? ನಾಳೆ ಇನ್ಯಾರೋ ಟೀಕೆ ಮಾಡ್ತಾರಪ್ಪ. ಅವ್ರ ಏರಿಯಾಕ್ಕೆ ಬಸ್ ಹೋಗಂಗಿಲ್ಲ, ಕಸದ ಲಾರಿ ಹೋಗಂಗಿಲ್ಲ, ಮೆಟ್ರೋ ಸ್ಟಾಪ್ ಕೊಡೋಂಗಿಲ್ಲ ಅಂದ್ಬಿಡ್ತಾರೆ. ಒಂದು ಟೀಕೆಗೆ ಯಾಕೆ ಡಿಕೆ ಇಷ್ಟೊಂದು ಉರ್ಕೊಂಡು ಸಾಯೋದು ಅನ್ನೋದು ಅರ್ಥವಾಗ್ತಾ ಇಲ್ಲ. ನಮ್ಮ ರಾಜ್ಯದ ಹಣೆ ಬರಹ. ಇಂಥ ಸರ್ವಾಧಿಕಾರಿಗಳು ನಮ್ಮ ಆಳುವ ಜಾಗದಲ್ಲಿ ಇರೋದು. ರಾಜಕೀಯ ಅನ್ನೋದು ಚುನಾವಣೆಯಲ್ಲಿ ಮಾಡಿ, ರಾಜ್ಯದ ಅಭಿವೃದ್ಧಿಯಲ್ಲಿ ಅಲ್ಲ. ಹೀಗೆ ಆದರೆ ಶಾಸಕರು ಅನುದಾನ ತರೋಕೆ ಎಷ್ಟೆಲ್ಲ ಗುದ್ದಾಡಬೇಕು, ಒದ್ದಾಡಬೇಕು. ರಾಜ್ಯವನ್ನು ತ್ಯಾಜ್ಯ ಮಾಡ್ತಾ ಇದ್ದಾರೆ. ಅವರದೇ ಪಕ್ಷದ ಶಾಸಕರು ಬೈತಾ ಇದ್ದಾರೆ, ಆತ್ಮಹತ್ಯೆ ಬೆದರಿಕೆ ಹಾಕ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳ ಬಗ್ಗೆ ಗಮನವೇ ಇಲ್ಲ. ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅನ್ನೋದೊಂದೇ ಬಾಯಲ್ಲಿ ಬರುತ್ತೆ. ಯಾರಾದರೂ ಕೇಳಿದ್ರ ನಿಮ್ಮ ಗ್ಯಾರಂಟಿನ? ನೀವೇ ಬಂದಿದ್ದು ಗ್ಯಾರಂಟಿ ಕೊಡ್ತೀನಿ ಅಂದಿದ್ದು. ಈಗ ಅದನ್ನು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ ಅನ್ನೋದನ್ನು ಈ ಕಣ್ಣುಗಳು ನೋಡ್ತಾ ಇಲ್ವಾ? ನಿಮ್ಮ ಫಾಲ್ತು ರಾಜಕೀಯ ಬಿಟ್ಟು ಜಯನಗರಕ್ಕೆ ಏನು ದಕ್ಕಬೇಕೋ ಆ ಅನುದಾನವನ್ನು ಕೊಡಿ. ಜನ ಎಲ್ಲವನ್ನ ನೆನಪಿಟ್ಕೊಂಡಿರ್ತಾರೆ. ಬಂಡೆಗೆ ಡೈನಾಮೈಟನ್ನು ಯಾವಾಗ, ಎಲ್ಲಿ, ಎಷ್ಟು ಹೊತ್ತಿಗೆ ಇಡಬೇಕು ಅನ್ನೋದು ಮತದಾರನಿಗೆ ಗೊತ್ತಿಲ್ವಾ? ಕೇಳಿ ನೋಡಿ ಬೆಂಗಳೂರು ಗ್ರಾಮಾಂತರ ಮತದಾರರ. ನೀರು ಕೊಡಲ್ಲ ಅಂತ ಧಮಕಿ ಹಾಕಿದರೂ ಕೂಡ ಸೋಲ್ಸ್ಬಿಟ್ರಲ್ಲ ನಿಮ್ಮ ತಮ್ಮನ್ನ. ನಿಮ್ಮ ಟೈಮಲ್ಲಿ ನಿಮ್ಮ ಆಟ, ಬಟ್ ದಾಳ ಉರುಳಿದಾಗ ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿ ಏಟ ಕಾಲ ಕ್ಷಣಿಕ ಕಣೋ. ಓ ಟಿವಿ ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.